ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಮಟ್ಟದಲ್ಲಿ ಇದೀಗ ಸಿಬಿಐ ಎಂಟ್ರಿ ಆಗಿದೆ. ಸಿಬಿಐ ಎಂಟ್ರಿ ಆದ ನಂತರ ರಿಪಬ್ಲಿಕ್ ನಾನ್ ಸ್ಟಾಪ್ ವರದಿಯ ಬಿಗ್ ಇಂಪ್ಯಾಕ್ಟ್. ಹಿಂದೆ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸ್. ಸಿದ್ದು ಸರ್ಕಾರದ ಫಸ್ಟ್ ವಿಕೆಟ್ ಉರುಳೋದು ಪಕ್ಕ. ನಾಗೇಂದ್ರ ರಾಜೀನಾಮೆ ವಿರೋಧ ಪಕ್ಷಗಳ ಬಿಗಿಪಟ್ಟು. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯಿಂದ ರಾಜಭವನ ಚಲೋ ಕೂಡ ನಡೆಯುತ್ತೆ. $90 ಕೋಟಿಯಷ್ಟು ಇದರಲ್ಲಿ ಅವ್ಯವಹಾರವಾಗಿದೆ. ಭಾಳ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ನಿಗಮದ ಒಂದು ಅಕೌಂಟ್ ಏನಿದೆ 187 ಕೋಟಿ ಇರುತ್ತೆ. ಮತ್ತೊಮ್ಮೆ ನಿಮಗೆ ಇದನ್ನು ನೆನಪಿಸ್ತೀನಿ, 187 ಕೋಟಿ ಇರುತ್ತೆ ವಸಂತನಗರದಲ್ಲಿರುವ ಯೂನಿಯನ್ ಬ್ಯಾಂಕ್ನಲ್ಲಿ. ಆದರೆ ಈ ಚಂದ್ರಶೇಖರಯ್ಯ ಅವರನ್ನು ಪದ್ಮನಾಭ ಅನ್ನುವಂಥ MD ಕರೆದುಬಿಟ್ಟು ಇನ್ನೊಂದು ಅಕೌಂಟ್ ಮಾಡಿ ಅಂತ ಹೇಳ್ತಾರೆ. ನಂತರ MG ರೋಡಲ್ಲಿ ಮತ್ತೊಂದು ಅಕೌಂಟ್ ಮಾಡಲಾಗುತ್ತೆ. ಅಲ್ಲಿ 25 ಒಟ್ಟು ಒಂದು 150 ಕೋಟಿಯಷ್ಟು ದುಡ್ಡು ಅಲ್ಲಿಗೆ ಹೋಗುತ್ತೆ. ಅದಾದ ನಂತರ ಇದೇ ಚಂದ್ರಶೇಖರಯ್ಯ ಅವರನ್ನು ಕರೆಸಿ ಪದ್ಮನಾಭ ಅನ್ನುವಂಥ MD ಅವರು 50 ಲಕ್ಷದ ಚೆಕ್ ಬರ್ಕೊಂಬನ್ನಿ ಅಂತ ಹೇಳ್ತಾರೆ. ಆದರೆ ಇವರು ಹೇಳ್ತಾರೆ ನಾನು ಚೆಕ್ ತಗೊಂಡಿಲ್ಲ ಅಂಥೇಳಿ. ನಂತರ RTGS ಮಾಡ್ಕೊಳ್ಳೋಕೆ ಹೇಳ್ತಾರೆ. ಮರುದಿವಸ ಬ್ಯಾಂಕ್ಗೆ ಹೋದಾಗ ಆಲ್ರೆಡಿ ಅಲ್ಲಿಂದ 50 ಕೋಟಿಯನ್ನು ಮತ್ತೊಂದು ಅಕೌಂಟಿಗೆ ಸಾಗಿಸಲಾಗಿರುತ್ತೆ. ಚಂದ್ರಶೇಖರಯ್ಯ ಅವರಿಗೆ ಗೊತ್ತಿಲ್ಲದೆ ಇದೇ ಚಂದ್ರಶೇಖರಯ್ಯ ಅವರು ಪದ್ಮನಾಭಯ್ಯ ಅವರ ಬಳಿ ಹೋಗ್ತಾರೆ. ಸರ್ 50 ಕೋಟಿ ನೀವು ತಗೊಂಡಿದ್ದೀರಂತೆ ಅಂತೇಳಿ. ಇರ್ರಿ ಒಬ್ಬರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾಗರಾಜ್ ಅನ್ನೋರಿಗೆ ಫೋನ್ ಮಾಡ್ತಾರೆ. ಆ ನಾಗರಾಜ್ ಸಚಿವರು ಆಪ್ತರಾಗಿರ್ತಾರೆ. ಒಂದು 4 ದಿವಸ ತಡೀರಿ ಅಂತ ಹೇಳ್ತಾರೆ. ಈ ಭಯಗೊಂಡಂತಹ ಚಂದ್ರಶೇಖರಯ್ಯ ನನ್ನ ತಲೆ ಮೇಲೆ ಬರುತ್ತೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾರೆ. ಈಗ ನೋಡಿದಾಗ ಆ 50 ಕೋಟಿ ಮತ್ತು ಒಂದು 80 ಕೋಟಿ ಆಂಧ್ರದ ಕೆಲವು ಬ್ಯಾಂಕ್ಗಳಿಗೆ, ಅಂದರೆ ಸಹಕಾರಿ ಬ್ಯಾಂಕ್ಗಳಿಗೆ ಮತ್ತು ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿದೆ. ಇದು ಕೇವಲ ದುರುಪಯೋಗ ಮಾತ್ರವಲ್ಲ, ಈ ದುಡ್ಡನ್ನು ಕಬಳಿಸುವಂಥ ಪ್ರಯತ್ನಗಳಾಗಿದೆ. ಯಾವಾಗ 25 ಕೋಟಿಗಿಂತ ಜಾಸ್ತಿ ಅವ್ಯವಹಾರ ಆಗುತ್ತೆ, ಯಾವ CBI ಹತ್ರ ಕೇಳಬೇಕಾಗಿಲ್ಲ, ಅದೇ ಬರುತ್ತೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅರ್ಥ ಆಯ್ತಾ? ಯಾವುದೇ ಕೊಲೆಗೆ CBI ಕೊಡಿ CBI ಕೊಡಿ ಅಂತಂದರೆ ಅದಕ್ಕೆ ರಾಜ್ಯ ಸರ್ಕಾರ ಹೇಳಬೇಕು, CBI ಅವರೇ ಬನ್ನಿ ಈ ತನಿಖೆ ಮಾಡಿ ಅಂತೇಳಿ. ಆದರೆ 25 ಕೋಟಿಗಿಂತ ಅವ್ಯವಹಾರ ಎಲ್ಲಾದರೂ ಆದರೆ ಇಂಥದ್ದು ಅಂತಲ್ಲ. ಈಗ ನೀವೊಂದು ಬಿಲ್ಡರ್ ಆಗಿರ್ತೀರಿ ಅಂತ ಇಟ್ಕೊಳ್ಳಿ, 25 ಕೋಟಿ ಅವ್ಯವಹಾರ CBIಗೆ ಬರುವಂಥ ರೈಟ್ಸ್ ಇದೆ. ಅರ್ಥ ಆಯ್ತಾ? ಸೊ CBI ಎಂಟ್ರಿ ಕೊಟ್ಟಿದೆ. CBI ಎಂಟ್ರಿ ಕೊಟ್ಟಾಗ ನಾಗೇಂದ್ರ ಹೆಸರೇನಾದರೂ ಬಂದರೆ ಅದು ಸರ್ಕಾರಕ್ಕೆ ದೊಡ್ಡ ಇರುಸು ಮುರುಸು. ಇಲ್ಲಿ ತನಕ ಈ ಪೆನ್ ಡ್ರೈವ್ ವಿಚಾರದಲ್ಲಿ ರೇವಣ್ಣ ಅವರನ್ನು ಬಂಧನ ಮಾಡಿದ್ವಿ ಅಂತ ತೋರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶ ಇತ್ತು. ಆದರೆ ಯಾವಾಗ ಅವರು ಎಲೆಕ್ಷನಲ್ಲಿ ಸೋತೋದ್ರು ಅದು ಮಹತ್ವ ಕಳ್ಕೊಂಡ್ಬಿಡ್ತು. ಇನ್ನೇನು ಸರ್ಕಾರ ನೋಡ್ಕೊಳ್ಳುತ್ತೆ ಅಂತೇಳಿ. ಒಂದು ವೇಳೆ ಅವರು ಸಂಸದರೇ ಆಗಿದ್ದರೆ ಈಗಲೂ ನಾವು ನಿಲ್ತಾ ಇದ್ವಿ, ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಯಾಕಂದರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇಂಥದ್ದೆಲ್ಲ ಮಾಡೋದು ದೊಡ್ಡ ಅಪರಾಧ ಆಗುತ್ತೆ. ಈಗ CBI ಬಂದಿರೋ ಕಾರಣಕ್ಕಾಗಿ ಎನಿ ಟೈಮ್ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಇವತ್ತು BJP ರಾಜಭವನ ಚಲೋ ಮಾಡ್ತಾ ಇದ್ದಾರೆ. ಅವರು ಕೂಡ ಇದರ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಗರಾಜ್ ಮತ್ತು ಬಸವರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಮೊದಲಿಗೆ ಬಸವರಾಜ್ ಅವರನ್ನು ಕೇಳ್ತೀನಿ. ಬಸವರಾಜ್, ಯಾವ ರೀತಿ ಲಾಭ ಪಡ್ಕೊಳ್ಬೋದು BJP ಇದರಿಂದ? ರಾಜೀನಾಮೆ ಫಿಕ್ಸ್ ಆಗಿದೆ ಆ ಕಾರಣಕ್ಕಾಗಿನ, ಅಥವಾ ಇವರ ಹೋರಾಟದಿಂದ ಏನಾದರೂ ಆಗತ್ತಾ? ಖಂಡಿತ ಜಯಪ್ರಕಾಶ್, ವಿರೋಧ ಪಕ್ಷವಾಗಿ ಮೊದಲ ಬಾರಿಗೆ BJP ಗೆದ್ದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಉರುಳ್ತಾ ಇರತಕ್ಕಂಥದ್ದು. ಹಾಗಾಗಿ ಸಂಘಟಿತ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಜಯ ಮತ್ತು ಅವ್ರು ಕ್ಲೇಮ್ ಕೂಡ ಮಾಡ್ಕೋಬಹುದು. ಅವರು ಒಂದು ಈ ಬಿಗಿ ಪಟ್ಟನ್ನು ಸಡಿಲಿ ಹಾಕದೆ ಹೋಗಿದ್ರೆ ಸರ್ಕಾರ ಕೂಡ ಒಂದಷ್ಟು ಉದಾಸೀನ ಮಾಡುವಂಥ ಸಾಧ್ಯತೆ ಇತ್ತು. ಯಾವಾಗ ಮೇಲಿಂದ ಮೇಲೆ ಮಾತನಾಡುವಂಥ ಕೆಲಸವನ್ನು BJP ನಾಯಕರು, ವಿರೋಧ ಪಕ್ಷದ JDS ನಾಯಕರು ಕೂಡ ಮಾಡ್ತಾ ಬಂದರು. ಜೊತೆಗೆ ಇವತ್ತು ರಾಜಭವನ ಚಲೋವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಟ್ಟರು ಕೂಡ ಇದೊಂದು ರೀತಿ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂಥ ಮುಜುಗರ. ಇನ್ನೊಂದು ಕಡೆ CBI ಯಾವಾಗ ಎಂಟ್ರಿ ಆಯಿತು ಅನಿವಾರ್ಯವಾಗಿ ಸಚಿವರನ್ನು ತಲೆದಂಡ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಈಗ ರಾಜ್ಯ ಸರ್ಕಾರಕ್ಕೆ ಉಂಟಾಗಿದೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಸಚಿವರಾದಂಥ ನಾಗೇಂದ್ರ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ BJP ಕೂಡ ಮೊದಲ ಹಂತದ ಜಯನ ಗಳಿಸ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂಥ ಒಂದು ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೂ ಕೂಡ ಉಂಟಾಗಿತ್ತು. ಮತ್ತು ನಾಗೇಂದ್ರ ಅವರು ಕೂಡ ಸಾಕಷ್ಟು ಫೈಟ್ ಮಾಡಿದ್ರು ಕೂಡ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ. ಆದರೆ ಅಂತಿಮವಾಗಿ
ನೇರವಾಗಿ ರಾಜ್ಯದ CM ಮತ್ತು DCM ಸೂಚನೆ ಕೊಟ್ಟಿದ್ದಾರೆ, ನೀವು ರಾಜೀನಾಮೆ ಕೊಡಲೇಬೇಕು, ಇಲ್ಲಾಂದರೆ ನಾವು ಮುಜುಗರ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅನ್ನುವಂಥದ್ದನ್ನ ಆ ಸೂಚನೆ ಮಧ್ಯಾಹ್ನದ ವೇಳೆಗೆ ರಾಜೀನಾಮೆಯಾಗಿ ಹೊರಹೊಮ್ಮುತ್ತೆ. ಜಯಪ್ರಕಾಶ್, ಈಗ ಈ ದುಡ್ಡಿದೆಯಲ್ಲ, ಇದು ಎಲೆಕ್ಷನ್ಗೆ ಹೋಗಿದ್ದ ಅಥವಾ ಕಬಳಿಸೋಕೆ ಹೋಗಿದ್ದ? ಈ ಕ್ಲಾರಿಟಿ ನನಗೆ ಬೇಕಿರೋದು. ಒಂದು ವೇಳೆ ಇದು ಎಲೆಕ್ಷನ್ ದುಡ್ಡಿಗೆ ತೆಲಂಗಾಣಕ್ಕೋ ಅಥವಾ ಯಾವುದೇ ಎಲೆಕ್ಷನ್ಗೆ ಹೋಗಿದ್ರೂ ಕೂಡ DCM ಮತ್ತು CM ಅವರ ಗಮನಕ್ಕೆ ಬರದೇ ಹೋಗಿರಲಿಕ್ಕೆ ಸಾಧ್ಯ ಇಲ್ಲ. ನೇರ ಪ್ರಶ್ನೆ, ಇದು ಗುಳುಂ ಸ್ವಾಹಾನ ಅಥವಾ ಪಕ್ಷದ ಕೆಲಸಕ್ಕಾಗಿ ತಗೊಂಡಿದ್ದ? ರಾಜಕೀಯ ವಲಯದಲ್ಲಿ ಏನು ಮಾತು ಕೇಳಿ ಬರ್ತಾ ಇದೆ? ಯಾಕಂದರೆ ಪಕ್ಷದ ಕೆಲಸಕ್ಕಾದರೆ ಡೈರೆಕ್ಟಾಗಿ ರಾಜೀನಾಮೆ ಕೊಡಿ ಅಂತ ಹೇಳಕ್ಕೆ ಬರಲ್ಲ. ಅರ್ಥ ಆಯ್ತಾ? ಈಗ CBI ಬರುತ್ತೆ ಅನ್ನೋ ಕಾರಣಕ್ಕಾಗಿ ಇರಿಸು ಮುರುಸು. ನಿಮ್ಮ ಪ್ರಕಾರ ಏನು, ಪಾರ್ಟಿ ಫಂಡ್ಗ ಅಥವಾ ಸ್ವಂತಕ್ಕ? ಜಯಪ್ರಕಾಶ್, ಮೊದಲನೇದಾಗಿ ಇದು ಪಾರ್ಟಿಗೆ ಬಳಕೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕಳೆದ 1 ವಾರ 10 ದಿನದಿಂದ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡೋಕ್ಕೆ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಕೊನೆಗೆ ಈ CBI ಎಂಟ್ರಿ ಆಗಿರೋ ಕಾರಣಕ್ಕಾಗಿ ಸರ್ಕಾರ ಅನಿವಾರ್ಯವಾಗಿ ರಾಜೀನಾಮೆ ಪಡಿತಾ ಇದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಅವರು ಕೂಡ ಪಾರ್ಟಿ ಫಂಡ್ಗೆ ಬಳಸಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸಾಫ್ಟ್ ಆಗಿದ್ದಾರೆ ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರವಾಗಿ ನಾಗೇಂದ್ರ ಅವರು ಬಿಗಿ ಹಿಡಿತಾ ಇರೋದ್ರಿಂದಾಗಿ ಯಾವ ಬಿಗಿ ಹಿಡಿತ, ನಾಗೇಂದ್ರ ಸಡಿಲ ಹಿಡಿತ ಏನಿಲ್ಲ. ಇದು ಮರ್ಯಾದೆ ಪ್ರಶ್ನೆ ಅಷ್ಟೇ. ಈಗ ರಾಷ್ಟ್ರ ಮಟ್ಟದಲ್ಲಿ ಮರ್ಯಾದೆ ಹೋಗುತ್ತೆ ಒಂದು ವೇಳೆ ಸರ್ಕಾರಕ್ಕೆ ಗೊತ್ತಿದೆ ದುಡ್ಡನ್ನು ಹೊಡೆದ್ರು ಅಂತಂದರೆ ಅಷ್ಟೇ. ನಾಗರಾಜ್ ಇದ್ದಾರೆ. ನಾಗರಾಜ್, ಎನ್ಕ್ವೈರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಆ್ಯಂಗಲ್ ಏನು ಇದರಲ್ಲಿ? ಜಯಪ್ರಕಾಶ್ ಶೆಟ್ಟಿ, ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ರಾಜೀನಾಮೆಯನ್ನು ಪಡೆಯೋದಕ್ಕೆ CBIಗೆ ಹೋಗಿರ್ತಕ್ಕಂಥ ಪ್ರಕರಣ ಹೆಂಗೆ ಕಾರಣ ಆಗ್ತಾ ಇದೆ ಅಂತಂತಂದರೆ, ಏನು ಮಾಮೂಲಿಯಾಗಿದ್ದಂಥ ಪ್ರಕರಣಗಳಲ್ಲಾದರೆ ಒಂದು ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದೇ CBI ರಾಜ್ಯಗಳಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ SIT ರಚನೆ ಆಯಿತು, CIDಗೆ ಕೊಡಲಾಯಿತು. ಮೊದಲಿಗೆ ನಾಗೇಂದ್ರ ಅವರನ್ನು ರಕ್ಷಿಸುವ ಎಲ್ಲ ಕಾರ್ಯಗಳು ಸರ್ಕಾರದಿಂದ ಆದವು. ಆದರೆ ಒಂದು ಕಡೆ ಏನು ಇದ್ರ ಬಗ್ಗೆ ನಾವು ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದ್ವಿ. ಇದರ ಮುನ್ನೆಲೆಯಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಏನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಸಂಸ್ಥೆ CBIಗೆ ದೂರನ್ನು ಕೊಡುತ್ತೆ. ಜೊತೆಗೆ RBI ಗೈಡ್ಲೈನ್ಸು ತುಂಬ ಕ್ಲಿಯರ್ ಆಗಿದೆ. ಬ್ಯಾಂಕ್ ಫ್ರಾಡ್ಗೆ ಸಂಬಂಧಿಸಿದಂತೆ 25 ಕೋಟಿಗಿಂತ ಜಾಸ್ತಿ ಇದ್ದರೆ ಅದನ್ನು ನೇರವಾಗಿ CBIಯೇ ತನಿಖೆ ಮಾಡಬೇಕು ಅಂತೇಳಿ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಏನೋ ಒಂದು ಕೊನೆ ಅಸ್ತ್ರ ಇತ್ತು. ನಾಗೇಂದ್ರ ಅವರನ್ನು CBIನಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ನಮ್ಮ ಸರ್ಕಾರದ ಅನುಮತಿಯನ್ನು ನೀಡಿದೆ. ಈಗ DK ಶಿವಕುಮಾರ್ ಕೇಸ್ನಲ್ಲಿ ಯಾವ ರೀತಿ ನಡೀತಾ ಇದೆ ರಾಜ್ಯ ಸರ್ಕಾರದ ಅನುಮತಿ ವಿಚಾರವಾಗಿ, ಆ ರೀತಿಯಾಗಿ ಇದನ್ನು ಕಾನೂನಾತ್ಮಕವಾಗಿ ಮುಂದಕ್ಕೆ ತಳ್ಳಬಹುದು ಅಂದ್ಕೊಂಡಿದ್ರು. ಆದರೆ ಯಾವಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ CBIಗೆ ದೂರ ಹೋಗುತ್ತೆ ಮತ್ತು FIR ದಾಖಲಾಗುತ್ತೆ, ಇಲ್ಲಿ ರಾಜ್ಯ ಸರ್ಕಾರದ ಆಟ ಎಕ್ಸಲೆಂಟ್ ವಿವರಣೆ ನೋಡಿ. ಇಲ್ಲಿ CBI ರಾಜ್ಯ ಸರ್ಕಾರ ಕೊಡಬೇಕು ಅಂತಿಲ್ಲ. 25 ಕೋಟಿ ಅವ್ಯವಹಾರ ಆದರೆ ಲಬಕ್ ಅಂತೇಳಿ ಅವರೇ ಬಂದ್ಬಿಡ್ತಾರೆ. ಆಯಿತಾ? ರಾಜ್ಯ ಸರ್ಕಾರ ಕೊಡಬೇಕಾಗಿಲ್ಲ. ಈಗ ನಾವು ನೇಹಾ ಕೊಲೆ CBI ಕೊಡಿ, ಅದು ಸಿದ್ದರಾಮಯ್ಯ ಕೊಡಬೇಕು. ನಾವು ಅಪೀಲ್ ಮಾಡಬೇಕು ಇದರಲ್ಲಿ, ಯಾವುದರಲ್ಲಿ, ವಿಧಾನಸಭೆಯಲ್ಲಿ ಬನ್ನಿ CBI ಮಾಡಿ ಅಂತ. 25 ಕೋಟಿ ಅವ್ಯವಹಾರ ಆದಾಗ ಬ್ಯಾಂಕ್ ವ್ಯವಹಾರದಲ್ಲಿ ಮೊದಲಿಗೆ ಬಂದುಬಿಡುತ್ತೆ CBI. ಈಗ ಇದು ಇಕ್ಕಟ್ಟಿಗೆ ಸಿಲುಕೊಳ್ಳುತ್ತೆ. ಇವರು ರಾಜೀನಾಮೆ ಕೊಡದೇ ಇರಲಿ, ಗೊತ್ತಾಗುತ್ತೆ ಸರ್ಕಾರಕ್ಕೆ ಗೊತ್ತಿದೆಯಾ ಇದು ಗೊತ್ತಿಲ್ವಾ. ಎಸ್, ಥ್ಯಾಂಕ್ ಯು.